ಎಲ್ರಿಗೂ ಹ್ಯಾಪಿ ಸಂಡೇ, ಹ್ಯಾಪಿ ಮಾರ್ನಿಂಗ್. ಸೊ ಇವತ್ತಿನ ನನ್ನ 11ನೇ ವ್ಲಾಗ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ ಎದ್ದು ಕೂಡ ಸ್ವಲ್ಪ ಮೂವಿ ಹಾಕಿದೆ. ಸೊ ಮೂವಿ ನೋಡ್ತಾ ನೀರು ದೋಸೆ ಇಟ್ಟಿತ್ತು. ನೀರು ದೋಸೆ ಹಾಕ್ತಾ ಅದಕ್ಕೆ ಸೈಡ್ಸಿಗೆ ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಿ ಬರೀ ಚಟ್ನಿ ಸಾಂಬಾರು ಅದೇ ತಿಂದು ಬೋರ್ ಆಗಿತ್ತು ಅಂತ ಇವನು ಸ್ವಲ್ಪ ನನ್ನ ಮಗನು ಅಮ್ಮ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಳಮ್ಮ, ಸ್ವಲ್ಪ ಸ್ವೀಟು ಇರಬೇಕು, ಕ್ರಂಚಿಯಾಗಿರಬೇಕು ಅಂತ. ಸೊ ಹಂಗಾಗಿ ನಾನು ಬೆಲ್ಲದ ನೀರು ಮತ್ತು ಕಾಯಿ ಇರುತ್ತಲ್ಲ, ಕಾಯಿ ಚೆನ್ನಾಗಿ ಮಿಕ್ಸಿಲಿ ಮಾಡಿಕೊಂಡು ಇದನ್ನು ಮಾಡ್ತಾ ಇದ್ದೀನಿ. ನೀರು ದೋಸೆಗೆ ನಾನು ಯಾವ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ನೋಡಿ, ಹಿಟ್ಟು ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಅಂದ್ಬಿಟ್ಟು ಇನ್ನೂ ಒಂದು ಹಾಫ್ ಗ್ಲಾಸು ನೀರು ಹಾಕ್ಕೊಂಡೆ. ಹಂಚು ಕೂಡ ಕಾದಿದೆ, ಎಣ್ಣೆ ಎಲ್ಲ ಅಪ್ಲೈ ಮಾಡಿದ್ದೆ ಇದು ಆಲ್ರೆಡಿ. ಇವಾಗ ದೋಸೆ ಆ ದೋಸೆದು ಸೌಂಡ್ ಕೇಳೋಕ್ಕೆ ಒಂಥರ ಚಂದ. ಮತ್ತು ನೀರು ದೋಸೆ ಏನಕ್ಕೆ ಬೇಜಾರು ಮಾಡೋಕ್ಕೆ ಅಂದರೆ ಅದೊಂದು ವಿಷಯ ಅಷ್ಟೇ, ಬೇರೆ ಏನಿರಲ್ಲ. ಈ ದೋಸೆ ಮಾಡಿದ್ಮೇಲೆ ಸೈಡ್ ಒಲೆ ಎಲ್ಲ ಅದ್ರದ್ದು ಹಿಟ್ಟೆಲ್ಲ ಸ್ಪ್ರಿಂಕಲ್ ಥರ ಆಗೋಗ್ಬಿಟ್ಟಿರತ್ತೆ. ಅದೊಂದು ವಿಷಯಕ್ಕೆ ನನಗೆ ನೀರು ದೋಸೆ ಮಾಡೋಕ್ಕೆ ಸ್ವಲ್ಪ ಬೇಜಾರು. ನಾನು ದೋಸೆ ಆದಮೇಲೆ ಅದ್ರದ್ದು ಇದಿರುತ್ತಲ್ಲ ಮಿಕ್ಸ್, ಕೊಬ್ಬರಿದು ಮತ್ತು ಬೆಲ್ಲದ್ದು ಮಿಕ್ಸ್ ಇರುತ್ತಲ್ಲ, ನಾನು ಅದನ್ನು ಸೆಂಟ್ರಲ್ಲಿ ಇಟ್ಬಿಟ್ಟು ಅದನ್ನು ರೋಲ್ ಮಾಡಿ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಅಂತ ಅಂದ್ಬಿಟ್ಟು ಇದನ್ನೇ ಮಾಡಿದೆ. ನೋಡೋಣ, ಇದೊಂದು ಸ್ವಲ್ಪ ಹೊಸದಾಗಿ ಏನೋ ಒಂದು ಟ್ರೈ ಮಾಡಿರೋದು, ನೋಡೋಣ ಏನಾಗುತ್ತೆ ಅಂತ. ನನ್ನ ಮಗಂಗೂ 2 ಹಾಕೊಟ್ಟೆ, ನಾನು ಒಂದು 3 ತಿಂದೆ. ಇವತ್ತಿನ ಮಾರ್ನಿಂಗ್ ಇದು ಮುಗೀತು. ಇವತ್ತು ಸಂಡೇ ಬರೀ ನಾನ್ ವೆಜ್ಜು ಅದು ಇದು ನನ್ನ ಮಗ ತಿಂತಾನೆ ಅಂತ ಅಂದ್ಬಿಟ್ಟು ಇವತ್ತು ಡಿಫ್ರೆಂಟಾಗಿ ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಬೀಟ್ರೋಟ್ ಇತ್ತು. ಬೀಟ್ರೋಟಲ್ಲಿ ಪಲ್ಯ ಒಂದು ಸಾರು ಒಂದು ಬಿಟ್ಟು ಬೇರೆ ಏನಾದರೂ ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಕ್ಯಾರೆಟ್ ಹಲ್ವಾದಲ್ಲಿ ಕ್ಯಾರೆಟ್ ಮಾಡ್ತಾರೆ, ಅದೇ ಥರನೇ ನಾನು ಇವತ್ತು ಬೀಟ್ರೋಟಲ್ಲಿ ಹಲ್ವಾ ಮಾಡೋಣ ಅಂತ ಅಂದ್ಬಿಟ್ಟು ನನಗಿದು ನಮ್ಮಮ್ಮ, ನಾನು ನನ್ನ ಸಿಸ್ಟರು ಸ್ಕೂಲಿಗೆ ಹೋಗಿ ಬಂದಮೇಲೆ ಅದು ಕೊಡು ಇದು ಕೊಡು ಅಂತ ತಿನ್ನಕ್ಕೆ ಕೇಳ್ತಾ ಇದ್ವಿ. ಅವಾಗ ನಮ್ಮಮ್ಮ ಒಂದ್ಸಲ ಟ್ರೈ ಮಾಡಿದ್ದು. ಅದನ್ನು ನಾನಿವತ್ತು ಟ್ರೈ ಮಾಡಿದೆ, ಫಸ್ಟ್ ಟೈಮ್ ನಾನು ಇದು ಟ್ರೈ ಮಾಡ್ತಾ ಇರೋದು. ಮೊದಲಿಗೆ ನಾವು ತುಪ್ಪ ಹಾಕ್ಕೊತೀವಿ, 2 ಸ್ಪೂನ್ ತುಪ್ಪ ಹಾಕ್ಕೊಂಡು ತುರಿದಿಟ್ಕೊಂಡಿರ್ತೀವಲ್ಲ ಬೀಟ್ರೋಟು, ಅದನ್ನು ಹಾಕಿ ಬೇಯಿಸ್ಕೋಬೇಕು ಒಂದು 5 ಮಿನಿಟ್ಸ್. ಆಮೇಲೆ ಇದಕ್ಕೆ 1 ಗ್ಲಾಸ್ ಅಂದರೆ ಈ ಗ್ಲಾಸ್ ಇದೆ ಅಲ್ಲ, ಅದರಲ್ಲಿ 1 ಗ್ಲಾಸ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ನೆಕ್ಸ್ಟ್ ನಾನು ಇನ್ನೊಂದು ಬಾಣಲಿಲಿ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿನ ಹುರ್ಕೊತಾ ಇದ್ದೀನಿ. ಇದಾಗ್ತಿದ್ದಂಗೆ ನಾವು ಮಿಡಲಲ್ಲಿ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ಅವಾಗ ಚೆಕ್ ಮಾಡ್ತಾ ಇರಬೇಕು. ಇದಾದಮೇಲೆ ನಾನು 1 ಗ್ಲಾಸ್ ಕಾಫಿ ಕಪ್ ಬರುತ್ತಲ್ವ, ಅದರಲ್ಲಿ 1 ಕಪ್ ಫುಲ್ಲು ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕಿ ಮತ್ತೆ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂಚೂರು 1 ಚಿಟಿಕೆ ಅಷ್ಟು ಉಪ್ಪು ಹಾಕೋಬೇಕು, ಅವಾಗ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಸ್ವೀಟ್ಸ್ಗೆ. ಇದು ಬಬಲ್ಸ್ ಇದೆಲ್ಲ ಅದೆಲ್ಲ ಹೋಗಬೇಕು, ಬಟ್ ಇದು ಯಾಕೋ ಹೋಗ್ತಾ ಇಲ್ಲ. ಏನೋ ಮಿಲ್ಕ್ ಕಂಟೆಂಟ್ ಏನೋ ಸ್ವಲ್ಪ ಜಾಸ್ತಿ ಆಗಿದೆ ಅನ್ಸುತ್ತೆ. ಪರವಾಗಿಲ್ಲ, ನೋಡೋಣ. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ. ಇದಕ್ಕೆ ನಾನಿವಾಗ ಉಳಿದಿರೋ ತುಪ್ಪ ಅಷ್ಟು ಹಾಕೋಬೇಕು. ಹಾಕ್ಕೊಂಡು ಮತ್ತೆ ಇದಕ್ಕೆ ತುಪ್ಪದಲ್ಲೇ ಹುರಿದಿರೋವಂಥ ದ್ರಾಕ್ಷಿ ಗೋಡಂಬಿನ ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಇನ್ನೊಂದು ರೌಂಡು ಬೇಯಕ್ಕೆ ಇಡಬೇಕು.
ಸೊ ಮತ್ತೆ ಏಲಕ್ಕಿ ಒಂದು ಮಿಸ್ ಆಗಿದೆ ನೋಡಿ, ಏಲಕ್ಕಿನೂ ಹಾಕ್ಕೊಂಡಿದ್ದೀನಿ. ಅದೊಂದು ಹೇಳೋದು ಮರ್ತೋಗ್ಬಿಡ್ತು. ಎಲ್ಲ ಏನೋ ಒಂದು ಮಿಸ್ ಹಾಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ಕೆಲವು ಸಹಜ ಸಣ್ಣ ತಪ್ಪುಗಳು ಮಾಡ್ತಾನೆ, ಅದೊಂದು. ಸೊ ಇದ್ರ ಮಧ್ಯೆ ನಾನು ಒಂದು ಲಿಪ್ ಗ್ಲೋಸ್ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಸೊ ಅದು ಕೂಡ ಇವತ್ತೇ ಬಂದ್ಬಿಡ್ತು. ಸೊ ಟ್ರೈ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಟ್ವೆಲ್ ಕಲರ್ಸ್ ಇತ್ತಪ್ಪ, ಎಲ್ಲ ಕಲರ್ಸು ಇದೆ. ಸೊ ಇದನ್ನು ನೋಡಬೇಕು ಇನ್ನು ಏನಂತ. ನಾನು ನಿಮಗೆ ನೆಕ್ಸ್ಟ್ ಟೈಮ್ ಅದ್ರದ್ದು ಮಾಡಿ ತೋರಿಸ್ತೀನಿ ಮತ್ತೆ ಎಷ್ಟೊತ್ತಿರುತ್ತೆ ಅಂತ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಯಾವಾಗಲೂ ನಾನು ಮಾಡಿದ್ದು ನನಗೆ ತಿಂದು ಬೋರ್ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ನಮ್ಮನೆಗೆ ಇಬ್ಬರು ಗೆಸ್ಟ್ ಬಂದಿದ್ದಾರೆ. ಸೊ ಅವರಿಗೆ ಕೊಟ್ಟು ಅವರೇ ಏನು ಹೇಳ್ತಾರೆ ತಿಂದ್ಬಿಟ್ಟು ನೋಡೋಣ. ಹೆಂಗಾಗಿದೆಯಾ ಗೊತ್ತಿಲ್ಲ. ಸೂಪರ್ ಎಕ್ಸ್ಪ್ರೆಷನ್ ಕೊಡು. ಇನ್ನೊಬ್ರಿದ್ದಾರೆ ಟೇಸ್ಟ್ ಮಾಡಕ್ಕೆ. ನನ್ನ ಮಗನ್ ಕೊಡ್ತೀನಿ, ಏನು ಹೇಳ್ತಾನೆ ನೋಡೋಣ. ಶ್ರೇಯಾನ್, ತಗೋ ಟೇಸ್ಟ್ ಮಾಡು, ಹೆಂಗಿದೆ ಹೇಳು.